ಸಂಬಂಧಪಟ್ಟಂತೆ ಕನಕಪುರ ರ್ಯಾಲಿ ನಡೀತಾ ಇದೆ. ಚರ್ಚೆ ಆಗಬೇಕು, ತಪ್ಪೇನಲ್ಲ. ಯಾರು ಬೇಕಾದ್ರೂ ಕನಕಪುರಕ್ಕೆ ಬರ್ಬೋದು. ಯಾರನ್ನೂ ಬ್ಲಾಕ್ ಮಾಡೋದು ಬೇಡ ಅಂತ ಹೇಳೋದು ಅದು ನನ್ನ ಧರ್ಮ ಅಲ್ಲ. ಅವರೊಬ್ಬರೇ ಅಲ್ಲ, ಎನಿ ಮಿನಿಸ್ಟರ್ಸ್, ಆನರಬಲ್ ಮಿನಿಸ್ಟರ್ಸ್, ದೊಡ್ಡ ದೊಡ್ಡ ಮಂತ್ರಿಗಳು, ದೊಡ್ಡ ದೊಡ್ಡ ಲೀಡರ್ಸು ಎಲ್ಲ ಬಂದು ಅಲ್ಲೇನೇನು ಕನಕಪುರದಲ್ಲಿ ಕೆಲವು ಕ್ಲೀನಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ, ಕಸ ಗುಡಿಸ್ತೀನಿ ಅಂತ ಹೇಳಿದ್ದಾರೆ, ಕೆಲವು ರದ್ದುಗಳು ಮಾಡ್ತೀವಿ ಅಂತ ಹೇಳಿದ್ದಾರೆ, ಕೆಲವು ರದ್ದುಗಳು ಆಗಿವೆ. ಏನೇನು ಬೇಕೋ ಅವ್ರಿಗೆ ಖುಷಿಗೆ ಏನೇನು ಅವ್ರ ಒಳ್ಳೇದಕ್ಕೆ ಏನೇನು ರಾಜ್ಯಕ್ಕೆ ಒಳ್ಳೇದೇನೇನು ಬೇಕೋ ಮಾಡಲಿ. ಒಳ್ಳೇದು ಎಲ್ಲ ನೋಡಲಿ. ಅಲ್ಲೆಲ್ಲ ಇಡೀ ದೇಶದಲ್ಲಿಲ್ಲ, ಪ್ರತಿಯೊಬ್ಬ ರೈತನಿಗೂ ಹಾರುಬಲೆಲೆ ಸೋಲಾರ್ ಪಂಪಲ್ಲಿ ಪವರ್ ಜನರೇಟ್ ಮಾಡಿ ರೈತನ ಉಪಯೋಗಿಸ್ತಾನೆ, ಸರ್ಕಾರಕ್ಕೂ ಮಾರ್ತಾನೆ. ಸೂರ್ಯಶಕ್ತಿ ಅಂತ ಇಡೀ ದೇಶಕ್ಕೆ ಒಂದು ಮಾಡೆಲ್ ಸ್ಕೀಮ್. ಸೆಂಟ್ರಲ್ ಗೌರ್ಮೆಂಟ್ ಅದನ್ನು ಪಿಕಪ್ ಮಾಡಿಬಿಟ್ಟು ಎಲ್ಲ ದೇಶಕ್ಕೆ ಮಾಡಬೇಕು ಅಂತ ಹೊರಟಿದೆ. ಅದನ್ನು ನೋಡಲಿ. ಇಡೀ ಪ್ರತಿಯೊಂದು ರೈತನಿಗೂ ಒಂದೊಂದು ಟ್ರಾನ್ಸ್ಫಾರ್ಮರ್ ಕೊಟ್ಟಿದ್ದೀನಿ ನಾನು ಮಂತ್ರಿ ಆಗಿದ್ದಾಗ. ಇಡೀ ದೇಶದಲ್ಲಿಲ್ಲ, ನಮ್ಮ ರಾಮನಗರ ಜಿಲ್ಲೆಯಲ್ಲಿ. ಅದನ್ನು ನೋಡಲಿ. ಬಿಲ್ಡಿಂಗ್ಗಳು ನೋಡಲಿ. ತಾಲೂಕು ಆಫೀಸ್ನ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ ಥರ ಎಷ್ಟು ಮಾಡಬೇಕೋ ಆ ಪ್ರಯತ್ನವನ್ನು ಮಾಡಿದ್ದೀನಿ. ಇಡೀ ಪ್ರತಿ ಊರಿಗೂ ಕಾವೇರಿ ನೀರು ಕೊಡಿಸಿದ್ದೀನಿ. ಅದಕ್ಕೂ ಯೋಜನೆ ಎಲ್ಲ ಕೆಲಸ ನಡೀತಾ ಇದೆ. ಕಪಾಲಿ ಬೆಟ್ಟದಲ್ಲೇ ಟ್ಯಾಂಕು ಕಟ್ಟಿದ್ದಾರೆ, ಅದು ಹೋಗಿ ನೋಡ್ಕೊಂಬರಲಿ. ಇದನ್ನು ನೋಡಲಿ. ಇನ್ನು ಏನೇನೋ ಸ್ಕೀಮ್ಸ್ ಎಲ್ಲ ನಾವು ಮಾಡಿದ್ದೀವಿ. ಇಡೀ ರಾಷ್ಟ್ರ ಭಾರತಕ್ಕೇನೆ ಕನಕಪುರ ತಾಲೂಕು ಮಹಾತ್ಮ ಗಾಂಧೀಜಿಯವರ ನರೇಗಾ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಹೈಯೆಸ್ಟ್ ಮಾಡಿದೆ ಅಂತೇಳಿ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಯಾರು? ಸೆಂಟ್ರಲ್ ಗೌರ್ಮೆಂಟು. ಏನೇನು ಚೆಕ್ ಡ್ಯಾಮ್ಗಳು ಮಾಡಿದ್ದೀವಿ, ಅಂತರ್ಜಲ ಇಸ್ಲಿಕ್ಕೆ ಏನು ಮಾಡಿದ್ದೀವಿ, ದನನ ಕಟ್ಟಿಗೆಗೆ ಏನು ಮಾಡಿದ್ದೀವಿ ಎಲ್ಲ ಅದನ್ನು ನೋಡಲಿ. ಏನೇನು ಬೇಕೋ ನೋಡಲಿ. ನನ್ನ ತಮ್ಮನ್ನ, ನಮ್ಮ ಕಾರ್ಯಕರ್ತರಿಗೆ ಎಷ್ಟು ಬೈಬೇಕು ಎಲ್ಲ ಬೈಲಿ. ನಾನು ಸಂತೋಷದಿಂದ ಎಲ್ಲ ಸ್ವೀಕಾರ ಮಾಡಲಿಕ್ಕೆ ಸಿದ್ಧನಾಗಿದ್ದೇನೆ. ನನಗೇನು ಬೇಜಾರಿಲ್ಲ. ಬಿಜೆಪಿ ಕಾರ್ಯಕರ್ತರ ಜೊತೆಗೆ ಆರ್ಎಸ್ಎಸ್ ಕೂಡ ಎಂಟ್ರಿ ಆಗಿರೋದು ಮತ್ತು ಕಲ್ಲಡ್ಕ ಪ್ರಭಾಕರ್ ಭಟ್ ನೇತೃತ್ವದಲ್ಲಿ ಪ್ರತಿಭಟನೆ ಆಗ್ತಾ ಇರೋದು ಯೇಸು ಪ್ರತಿಮೆ ನಿರ್ಮಾಣ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ನೇರವಾಗಿ ಹೇಳಿದ್ದಾರೆ. ಯಾರು ಪ್ರಭಾಕರ್ ಅಂತ? ಯಾರು? ಕಲ್ಲಡ್ಕ ಪ್ರಭಾಕರ್ ಭಟ್. ನನಗೆ ಗೊತ್ತಿಲ್ಲ ಅವ್ರು ಯಾರು. ಐ ಡೋಂಟ್ ನೋ ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಯಾರು ಕೇಳಿಲ್ಲ ನಾನು. ಪ್ರತಿಮೆ ನಿರ್ಮಾಣ ಆಗಲ್ಲ ಅಂತ ಹೇಳ್ತಾರೆ ಸರ್. ಯಾರು? ಯೇಸು ಪ್ರತಿಮೆ ನಿರ್ಮಾಣ ಆಗಲ್ಲ ಅಂತ ಹೇಳ್ತಾರೆ. ನೋಡ್ರಿ, ಯಾರು ಯಾವ ದೇವ್ರು ಯಾವ ಧರ್ಮ ಏನು ಪೂಜೆ ಮಾಡಬೇಕು ಹೆಂಗ್ ಮಾಡಬೇಕು ಅಂತ ಯಾರ ಆಸ್ತಿನೂ ಅಲ್ಲ. ನಾನು ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮಕ್ಕೆ ವಿಶ್ವಕ್ಕೆ ಶಾಂತಿ ಅಂತೇಳಿ ನನ್ನ ಅಜ್ಜ ನನಗೆ ದೀಕ್ಷೆ ಕೊಟ್ಟಿದ್ದಾರೆ. ಮಾನವ ಧರ್ಮಕ್ಕೆ, ಅದರಲ್ಲಿ ನನಗೆ ನಂಬಿಕೆ ಇಟ್ಕೊಂಡಿರೋ ನಾನು. ಅರ್ಥ ಆಯ್ತಾ? ಯಾರಿಗೆ ಏನು ಬೇಕಾದ್ರೂ ಪ್ರಯತ್ನ ಮಾಡಲಿ, ಅಶಾಂತಿ ಮೂಟ್ ಮಾಡಲಿ, ಏನು ಬೇಕಾದ್ರೂ ಅವ್ರ ಡ್ಯೂಟಿ ಅವ್ರು ಮಾಡಲಿ. ಇದು ಬೆಂಗಳೂರು ಜಿಲ್ಲೆ, ಕರ್ನಾಟಕ ರಾಜ್ಯ, ಇಡೀ ವಿಶ್ವ ನಮ್ಮನ್ನು ನೋಡ್ತಾ ಇದೆ. ಇಡೀ ವಿಶ್ವದಲ್ಲಿ ಬೆಂಗಳೂರು ಶಾಂತಿ, ಯಾವ ಜಾತಿ, ಕಾಸ್ಮೋಪಾಲಿಟನ್ನು, ಇಡೀ ರಾಜ್ಯ, ನಮ್ಮ ಯುವಕರು ಇಡೀ ವಿಶ್ವದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರೂ ನನಗೆ ಬೇಕಾದಷ್ಟು ಜನ ಫೋನ್ ಮಾಡ್ತಾ ಇದ್ದಾರೆ. ಆಸ್ಟ್ರೇಲಿಯಾದಿಂದ ಫೋನ್ ಮಾಡ್ತಾ ಇದ್ದಾರೆ, ಅಮೇರಿಕಾದಿಂದ ಫೋನ್ ಮಾಡ್ತಾ ಇದ್ದಾರೆ, ಡೆಲ್ಲಿಯಿಂದ ಮಾಡ್ತಾ ಇದ್ದಾರೆ, ಕೇರಳದಿಂದ ಮಾಡ್ತಾ ಇದ್ದಾರೆ, ಎಲ್ಲ ಕಡೆಯಿಂದನೂ ಮಾಡ್ತಾ ಇದ್ದಾರೆ. ನಾನು ಅದ್ರ ಬಗ್ಗೆ ನಾನೇನು ಮಾತಾಡೋಕ್ಕೆ ಹೋಗಿಲ್ಲ, ಮಾತಾಡೋ ಅವಶ್ಯಕತೆಯೂ ಇಲ್ಲ. ಪರಮಾಧಿಕಾರ ಅವ್ರಿಗೆ ದೊಡ್ಡ ದೊಡ್ಡ ನಾಯಕರುಗಳಿಗೆ, ಮಂತ್ರಿಗಳಿಗೆಲ್ಲ ಕೊಟ್ಟಿದ್ದಾರೆ. ಅಧಿಕಾರನ ಹೆಂಗ್ ಬೇಕಾದ್ರೂ ಅವ್ರು ಉಪಯೋಗಿಸ್ಕೊಳ್ಳಿ. ನಂದೇನಾದ್ರು ಈಗ ನೀವು ಮಾಧ್ಯಮದವ್ರು ಏನಾದ್ರು ಬಂದು ಕೇಳಿದ್ರೆ, ನಾನೊಬ್ಬ ಪ್ರತಿನಿಧಿಯಾಗಿ ನಿಮ್ಗೇನಾದ್ರು ಬೇಕು, ಸಹಾಯ ಬೇಕು, ಪ್ರೆಸ್ ಕ್ಲಬ್ ಜಾಗ ಬೇಕು ಅಂದರೆ ಕೊಡಿಸ್ಬೇಕು. ನಾನು ನಿಮ್ಗೆ ಗೈಡ್ ಮಾಡಬೇಕು. ಈಗ ನೀವು ಬಂದಿದ್ದೀರಿ, ನಿಮ್ಮ ಗೌರವದಿಂದ ನಾನು ಕಾಣಬೇಕು. ಇದು ಒಬ್ಬ ರಾಜಕಾರಣಿಯ ಧರ್ಮ. ಅಷ್ಟರಲ್ಲಿ ನಾನು ಇದ್ದೀನಿ ಹೊರತು ನನಗೆ ಒಬ್ಬರು ಇದಲ್ಲ. ಈಗ ನಾ ಶಾಲೆಗಳಿಗೆ ಜಾಗ ಕೇಳಿದ್ರಪ್ಪ, ಸರ್ಕಾರನೇ ಕೇಳ್ತು.
ಬರ್ಕೊಟ್ಟೆ. ನನ್ನ ಮಕ್ಕಳು ಮಾತ್ರ ಓದ್ತಾರಾ? ಯಾರು ನನ್ನ ಮಕ್ಳು ಯಾರು ಓದ್ತಾರೆ? ಇಡೀ ಕ್ಷೇತ್ರದವರೆಲ್ಲ ನಮ್ಮ ಮಕ್ಕಳೇ. ಅಲ್ಲಿರೋ ಜನ ಎಲ್ಲ ನಮ್ಮ ಜನನೇ. ಎಲ್ಲಾ ಧರ್ಮದವರು ನನ್ಗೆ ಬೇಕು. ಪ್ರಶ್ನೆ ಅಂದ್ರೆ ಸರ್, ಒಂದು ಪ್ರತಿಮೆಗೋಸ್ಕರ ಗೋಮಾಳ ಜಮೀನನ್ನ ಸರ್, ಪ್ರತಿಮೆಗೋಸ್ಕರ ಗೋಮಾಳ ಜಮೀನನ್ನ ಕೊಡುವಂಥದ್ದು ಎಷ್ಟು ಸರಿ ಅಂತ? ಮತ್ತೊಂದು ಮಂಗಳೂರನ್ನಾಗಿ ಮಾಡ್ಲಿಕ್ಕೆ ಕೊಟ್ಟಿದಾರ ಅಂತ ನೋಡಪ್ಪ, ಅವ್ರಿಗೆ ಮಂಗಳೂರಾರು ಮಾಡ್ಕೊಳ್ಳಿ, ಭಾರತನಾರು ಮಾಡ್ಕೊಳ್ಳಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನನಗೆ ಗೊತ್ತಿಲ್ಲ. ನೋಡ್ರಿ, ನಾನು ಕನ್ನಡ ಕಲ್ಚರ್ ಮಿನಿಸ್ಟರ್ ಇದ್ದಾಗ ಶಿವಕುಮಾರ್ ಸ್ವಾಮಿಗಳದ್ದು ನಾನು ಸೇರಿಸಿದೆ. 25 ಕೋಟಿ ಹಾಕಬೇಕು ಅಂತ ಕುಮಾರಸ್ವಾಮಿ ಅವರು ಪಾಪ ಫೈನಾನ್ಸ್ ಮಿನಿಸ್ಟರ್ ಅವರು ಬಾಲಗಂಗಾಧರ ಸ್ವಾಮೀಜಿಯವ್ರದ್ದು ಸೇರಿಸಿದೆ. ಸಿದ್ದರಾಮಯ್ಯನವರು ಆಗ ಅನೌನ್ಸ್ ಮಾಡಿದ್ರು. ಈಗ ಸ್ವಲ್ಪ ಎನ್ಹಾನ್ಸ್ಮೆಂಟ್ ಮಾಡಿದ್ರು. 10 ಕೋಟಿ ಅಂತ ಮಾಡಿದ್ರು, 25 ಕೋಟಿ ಮಾಡಿದ್ರು. ಶಿವಕುಮಾರ್ ಸ್ವಾಮಿಗಳಿಗೆ ಇದೇ ಗೋಮಾಳದಲ್ಲಿ 16 ಎಕರೆ ಮಂಜೂರು ಮಾಡಬೇಕು ಅಂತ ಈಗಾಗಲೇ ಪ್ರಸ್ತಾವನೆ ಗೌರ್ಮೆಂಟ್ಗೆ ಡೆಪ್ಟಿ ಕಮಿಷನರ್ ಕಳಿಸಿದ್ದಾರೆ. ನಾವು ಶಿವಕುಮಾರ್ ಸ್ವಾಮಿಗಳದ್ದು ನಾವೇ ಆಗಬೇಕು ಅಂತ ಹೊರಟೋನು. ನಾನೇ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ ಕಪಾಲ ರ್ಯಾಲಿಗೆ ಯೋಗೇಶ್ವರ್ ಅವರು ಆಗಮಿಸಿರುವಂತದ್ದು. ಮಾಜಿ ಸಚಿವರು ಡಿಕೆಶಿ ರಾಜಕೀಯ ಎಂದು ಸೈನಿಕ ಕಿಡಿಕಾರಿದ್ದಾರೆ. ಕಪಾಲ ಬೆಟ್ಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲ ಹೊತ್ತಲ್ಲೇ ಶುರುವಾಗಲಿದೆ ಜಾಥಾ. ಚನ್ನಪಟ್ಟಣದ ಮಾಜಿ ಶಾಸಕ ಹಾಗೆ ಮಾಜಿ ಸಚಿವರು ಕೂಡ ಆಗಿರುವಂತಹ ಯೋಗೇಶ್ವರ್ ಅವರು ಈ ಒಂದು ರ್ಯಾಲಿಗೆ ಬೆಂಬಲವನ್ನ ಸೂಚಿಸ್ತಾ ಅವರು ಕೂಡ ಆಗಮಿಸಿದ್ದಾರೆ. ಡಿಕೆ ಶಿವಕುಮಾರ್ ಈ ಒಂದು ವಿಚಾರದಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಯೋಗೇಶ್ವರ್ ಅವರು ಕಿಡಿಕಾರಿದ್ದಾರೆ. ಜಾಗರಣ ವೇದಿಕೆಯಿಂದ ಏನಿವತ್ತು ಕರೆ ಕೊಟ್ಟಿರುವಂತಹ ಏನು ಕನಕಪುರ ಜಾಥಾ ಇದೆ, ಆ ಕನಕಪುರ ಜಾಥಾದಲ್ಲಿ ಭಾಗವಹಿಸಲಿಕ್ಕೆ ಅವರಿಗೆ ಬೆಂಬಲವನ್ನು ಕೊಡಲಿಕ್ಕೆ ಇವತ್ತು ಏನು ಬಿಜೆಪಿ ನಾಯಕರಾಗಿದ್ದ ಮಾಜಿ ಶಾಸಕ ಸಿ.ಪಿ. ಯೋಗೇಶ್ವರ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನೇ ಮಾತಾಡ್ಸೋಣ, ಅವ್ರೇನು ಹೇಳ್ತಾರೆ. ಸರ್ ನಮಸ್ತೆ ಸರ್. ಸರ್, ಏನಿವತ್ತು ಹಿಂದೂ ಜಾಗರಣ ವೇದಿಕೆ ಕರೆ ಕೊಟ್ಟಿರುವಂತಹ ಕನಕಪುರ ಜಾಥಾಗೆ ನೀವು ಕೂಡ ಬೆಂಬಲ ಕೊಡ್ತಿದ್ರಿ. ಎಲ್ಲೋ ಒಂದು ಕಡೆ ಇದು ರಾಜಕೀಯವಾಗಿ ಬೇರೆ ಕಡೆ ತಿರುಗೋತಿದೆ ಸರ್. ವೈಯಕ್ತಿಕವಾಗಿ ನಾವು ಕೂಡ ಎಲ್ಲ ಧರ್ಮಗಳನ್ನು ಪ್ರೀತಿಸ್ತೀವಿ, ಎಲ್ಲ ಧರ್ಮಗಳನ್ನು ಗೌರವಿಸ್ತೀವಿ. ಅದರಲ್ಲೂ ಹಿಂದೂಗಳು ನಮ್ಮ ದೇಶದಲ್ಲಿ ಆ ಥರ ಯಾವುದೇ ರೀತಿಯ ಕೋಮು ಗಲಭೆಗಳನ್ನ ಮಾಡಬೇಕು ಅನ್ನೋ ಒಂದು ಉದ್ದೇಶ ನಮಗಿಲ್ಲ. ಆದರೆ ಮಾನ್ಯ ಶಿವಕುಮಾರ್ ಅವರು ಅವರ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಇವತ್ತು ಅಶಾಂತಿಯನ್ನು ಉಂಟು ಮಾಡಿದ್ದಾರೆ, ನಮ್ಮ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ. ಆ ದೃಷ್ಟಿಯಿಂದ ಇವತ್ತು ಜನ ಕನಕಪುರದ ನಾಗರಿಕರಿಗೆ ನೈತಿಕವಾಗಿ ಬೆಂಬಲ ಕೊಡಲಿಕ್ಕೆ, ಧೈರ್ಯ ತುಂಬಲಿಕ್ಕೆ, ಅದರ ವಿರುದ್ಧ ಹೋರಾಟ ಮಾಡಲಿಕ್ಕೆ, ಪ್ರೇರಣೆ ಮಾಡಲಿಕ್ಕೆ ನಾವಲ್ಲಿ ಬಂದಿದ್ದೇವೆ ಹೊರತು ನಾವು ಶಾಂತಿಯುತವಾಗಿ ಪ್ರೇರಣೆ ಇದನ್ನು ಪ್ರತಿಭಟನೆ ಮಾಡ್ತೀವಿ. ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಭಾಳ ನಾವು ಹೇಳಬೇಕು, ಅದಕ್ಕೆ ಗಂಟೆಗಟ್ಟಲೆ ಬೇಕಾಗುತ್ತೆ. ನಮ್ಮ ಹೋರಾಟ ಇಷ್ಟೇ, ಡಿ ಕೆ ಶಿವಕುಮಾರ್ ಅವರು ಇವರು ಈಗ ಮಾಡಿರ್ತಕ್ಕಂಥ ಕೆಲಸವನ್ನು ನಾವು ವಿರೋಧ ಮಾಡ್ತಾ ಇದ್ದೀವಿ. ಸರ್, ಎಲ್ಲ ಒಂದು ಕಡೆ ಇವತ್ತು ನಡೀತಿರುವಂತಹ ಏನು ಪ್ರತಿಭಟನೆ ಅಥವಾ ಜಾಥಾ ಇದೆ, ಇದು ಎಲ್ಲ ಒಂದು ಕಡೆ ಕಾಂಗ್ರೆಸ್ ವರ್ಸಸ್ ಬಿಜೆಪಿಯನ್ನು ಮಟ್ಟದಲ್ಲಿ ಬಿಂಬಿತ ಆಗ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸರಿ ಅನಿಸುತ್ತೆ? ಯಾಕೆಂದ್ರೆ ಈ ಒಂದು ಹೋರಾಟ ನಿಜಕ್ಕೂ ಕೂಡ ಆಗ್ತಿರೋದು ಧರ್ಮದ ನಡುವೆ, ಆದರೆ ಇವಾಗ ರಾಜಕೀಯಕ್ಕೆ ತಿರುಗುತ್ತಾ ಇರೋದು ಇದು ಎಷ್ಟು? ಇಲ್ಲ, ಇದು ರಾಜಕೀಯವಾದಂಥ ಹೋರಾಟ ಅಲ್ಲ, ಇದು ಒಂದು ಧಾರ್ಮಿಕ ನೆಲೆಗಟ್ಟಿನ ಮೇಲೆ ನಡೀತಾ ಇರ್ತಕ್ಕಂಥ ಹೋರಾಟ. ಅದಕ್ಕೆ ಹಿಂದೂ ಜಾಗರಣಕ್ಕೆ ವೇದಿಕೆಯವರು ಕೊಟ್ಟಿರ್ತಕ್ಕಂಥ ಕರೆಗೆ ನಾನು ಬೆಂಬಲ ಕೊಡಲು ಮಾತ್ರ ಬಂದಿದ್ದೀನಿ. ಇದು ರಾಜಕೀಯವಾದಂಥ ಹೋರಾಟ ಏನಲ್ಲ. ಇದು ಡಿ ಕೆ ಶಿ ಅವರು ಹೇಳ್ತಾರೆ, ನಾವು ಕೂಡ ಸರ್ವಧರ್ಮ ಜನಾಂಗದ ಶಾಂತಿಯುತ ಕಾಂಗ್ರೆಸ್ ಬಯಸೋದು ಇದನ್ನ ಎಲ್ಲ ಧರ್ಮದವರೆಗೂ ಬೇಕು, ನಾವು ಎಲ್ಲ ಧರ್ಮದವರನ್ನು ಸಮಾನವಾಗಿ ನೋಡ್ತೀವಿ. ಆದರೆ ಏನು ಬಿಜೆಪಿಯವರು ಕೋಮು ಭಾವನೆಯನ್ನು ಬಿತ್ತಲಿಕ್ಕೆ ಈ ಒಂದು ಹೋರಾಟಕ್ಕೆ ಕರೆ ಕೊಟ್ಟಿದೆ. ಇವತ್ತು ಜಾಥಾದ ಮೂಲಕ ಈ ಒಂದು ಕನಕಪುರದಲ್ಲಿ ಕೋಮು ಭಾವನೆಯನ್ನು ಬಿತ್ತುವಂತ ಕೆಲಸವನ್ನ ಮಾಡ್ತಿದೆ ಅಂತ ಹೇಳ್ತಾರೆ. ಈಗ ಅವರು ಕೊಟ್ಟಿರ್ತಕ್ಕಂಥ ಜಾಗ ಸಮಂಜಸವಾಗಿದ್ದರೆ ನಮ್ಮದೇನು ವಿರೋಧ ಇಲ್ಲ. ಅದು ಒಂದು ಸರ್ಕಾರಿ ಗೋಮಾಳ. ಅಲ್ಲಿ ನಾವು ಕೂಡ ಹಿಂದೆ ಮುನೇಶ್ವರ ದೇವಾಲಯ ಇತ್ತು, ಮುನೇಶ್ವರನ ನಾವು ಪೂಜೆ ಮಾಡ್ತಿದ್ವಿ. ಅದನ್ನು ತೆಗೆದು ಅವರು ಬೇರೆಯವ್ರಿಗೆ ಅವಕಾಶ ಕೊಟ್ಟಿರೋದನ್ನು ನಾನು ಒಬ್ಬ ಹಿಂದುವಾಗಿ ವಿರೋಧ ಮಾಡ್ತೀನಿ. ಆ ದೃಷ್ಟಿಯಿಂದ ಏನು ಶಿವಕುಮಾರ್ ಅವರು ಏನೇ ಹೇಳಿದ್ರು ಕೂಡ ಅವರ ನಡೆ ನುಡಿಯನ್ನು ಇಡೀ ಕರ್ನಾಟಕದ ಜನ ಗಮನಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ಅವರು ಮಾಡಿದಂಥ ಅಕ್ರಮಗಳಿಗೆ ಇವತ್ತು ಕಾನೂನಿನಲ್ಲಿ ಶಿಕ್ಷೆ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ನೋಡೋಣ ಏನಾಗುತ್ತೆ. ಸರ್, ಇದುವರೆಗೂ ಇಲ್ದಿರೋ ಹೋರಾಟ ಈಗ ಸರ್ಕಾರ ಬಂದ ಮೇಲೆ ಬಿಜೆಪಿ ಮಾಡ್ತಿರೋದು ಯಾಕೆ? ಸರ್ಕಾರ ಬಂದ ಮೇಲೆ ಅಲ್ಲ, ಈಗ ಅವರು ಮಾಡಿದ್ದಾರೆ, ಅದಕ್ಕೆ ಹೋರಾಟ ಮಾಡ್ತಾ ಇದೀವಿ ಅಷ್ಟೇ. ಸರ್, ಎಲ್ಲಿವರೆಗೆ ಹೋರಾಟ ನಿಲ್ಲಿಸೋದು ಸರ್? ಇದು ನಿಲ್ಲುವರೆಗೂ ಹೋರಾಟ. ಒಟ್ಟಾರೆಯಾಗಿ ಇದಿಷ್ಟು ಬಿಜೆಪಿ ನಾಯಕರಾದ ಸಿ.ಪಿ. ಯೋಗೇಶ್ವರ್ ಹೇಳೋ ಮಾತು. ಈ ಒಂದು ಪ್ರಕರಣ ಎಲ್ಲಿವರೆಗೆ ಅಂತ್ಯ ಆಗೋದು ಅಲ್ಲಿವರೆಗೂ ಕೂಡ ನಾವು ಹೋರಾಟ ಮಾಡ್ತೀವಿ ಅನ್ನೋ ಮೂಲಕ ಏನು ಈ ಒಂದು ಜಾಥಾಗೆ ನಾವು ನೈತಿಕವಾಗಿ ಬೆಂಬಲ ಸೂಚಲಿಕ್ಕೆ ಬಂದಿದ್ದೀನಿ ಅಂತ ಹೇಳ್ತಿರೋ ಮಾತು. ರಾಮನಗರದಿಂದ ಕ್ಯಾಮರಾ ಪರ್ಸನ್ ಮಧು ಜೊತೆ ರಾಘವೇಂದ್ರ ಗಂಜಂ, ನ್ಯೂಸ್ 18 ಕನ್ನಡ. ನೋಡ್ತಾ ಇದ್ದೀರಾ, ಯೋಗೇಶ್ವರ್ ಅವರು ಈಗ ಆಲ್ರೆಡಿ ಆಗಮಿಸಿರುವಂತದ್ದು. ಅವರು ಕೂಡ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ. ನಾವು ಅಲ್ಲಿ ಏಸು ಪ್ರತಿಮೆ ನಿರ್ಮಾಣ ಮಾಡಲಿಕ್ಕೆ ಬಿಡೋದಿಲ್ಲ ಅಂತ ಕೂಡ ಹೇಳ್ತಾ ಇರುವಂತದ್ದು. ಇನ್ನ
ಕನಕಪುರಕ್ಕೆ ಕಲ್ಲಡ್ಕ ಪ್ರಭಾಕರ್ ಅವರು ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಕೊಟ್ಟಿರೋದಾಗ್ಬೋದು ಅಥವಾ ಕ್ರಿಶ್ಚಿಯನ್ ಸಮುದಾಯದವ್ರಿಗೆ ಅಲ್ಲಿ ಯೇಸು ಪ್ರತಿಮೆ ನಿರ್ಮಾಣ ಮಾಡೋ ಕೊಟ್ಟಿರ್ತಕ್ಕಂಥ ವಿಡ್ರಾ ಈ ತಕ್ಷಣವೇ ವಿಡ್ರಾ ಆಗಬೇಕು. ಇಲ್ಲಿಗಲ್ ಆಗಿ ಕೊಟ್ಟಿರ್ತಕ್ಕಂಥ ಕಾನೂನಾತ್ಮಕವಾಗಿ ಅವ್ರ ಮೇಲೆ ಕ್ರಮ ತಗೋಬೇಕು. ಯಾರು ಇಲ್ಲೀಗಲ್ ಆಗಿ ಸ್ಯಾಂಕ್ಷನ್ ಮಾಡೋರು ಕಾನೂನಾತ್ಮಕವಾಗಿ ಕ್ರಮವನ್ನು ತೆಗೆದುಕೋಬೇಕು. ಮತ್ತು ಈಗ ಉದಾಹರಣೆಗೆ ಬಲವಂತವಾಗಿ ಮತಾಂತರವನ್ನು ಮಾಡಿ ಜಮೀನನ್ನು ಗ್ರಾಂಟ್ ಮಾಡಿದ್ದಾರೆ. ವಿಕ್ಟೋರಿಯಾ ರಾಣಿ ಡಾಟರ್ ಆಫ್ ಪುಟ್ಸೋಮಾಚಾರ್. ಯಾಕೆ ಈ ರೀತಿ ಮಾಡಿದ್ದಾರೆ? ಇದೇ ಈ ಉಯ್ಯಂಬಳ್ಳಿ ಹೋಬಳಿನಲ್ಲಿ 100 ಜನ ಜಮೀನಿಗೋಸ್ಕರ ಅರ್ಜಿ ಹಾಕೊಂಡು ಕೂತಿದ್ದಾರೆ. ಅವ್ರಿಗೆ ಯಾರಿಗೂ ಕೊಟ್ಟಿಲ್ಲ. ಯಾರು ಕನ್ವರ್ಷನ್ ಆಗಿದ್ದಾರೆ ಅವ್ರಿಗೆ ಮಾತ್ರ ಕೊಟ್ಟಿದ್ದಾರೆ. ಇದು ಎಲ್ಲ ಒಂದು ಕಡೆ ಒಂದು ಫೇವರಿಸಮ್ಗೋಸ್ಕರ ಈ ಏನು ವ್ಯಾಟಿಕನ್ ಬ್ರದರ್ಸ್ ಇದ್ದಾರೆ, ಇವ್ರು ಮಾಡಿರ್ತಕ್ಕಂಥ ಹುನ್ನಾರ. ವ್ಯಾಟಿಕನ್ ಬ್ರದರ್ಸ್ ಅಂದರೆ DK ಬ್ರದರ್ಸ್, ಇವ್ರು ಮಾಡಿರ್ತಕ್ಕಂಥ ಹುನ್ನಾರ ಇವೆಲ್ಲವೂ ಸಹ ರದ್ದಾಗಬೇಕು. ಒಂದು ಕಡೆ ನಿನ್ನೆ DK ಶಿವಕುಮಾರ್ ಅವರು ಒಂದು ವಿಡಿಯೋ ಮಾಡಿದ್ದಾರೆ. ಆ ವಿಡಿಯೋದಲ್ಲಿ ಏನು ಹೇಳಿದರೆ ನನ್ನ ಹೆಸರನ್ನು ಹಾಳು ಮಾಡಲಿಕ್ಕೆ BJP ಅವರು ಮಾಡ್ತಾರಂತ ಕುತಂತ್ರ ಅಂತ ಆರೋಪ. ಅಲ್ಲ, ಇದೆಲ್ಲವೂ ಇವರ ಮೂಗಿನ ನೇರದಲ್ಲಿ ನಡೆದಿರ್ತಕ್ಕಂಥದ್ದು. ಇವರು ಕನ್ಸರ್ನ್ಡ್ MLA ಇದ್ದಾರೆ. ಇವರು MLA ಗಮನಕ್ಕೆ ಬರದೆ 200 ಎಕರೆ 300 ಎಕರೆ ಜಮೀನು ಸ್ಯಾಂಕ್ಷನ್ ಆಯಿತು, 10 ಎಕರೆ ಜಮೀನಾಗಿ ಅವ್ರಿಗೆ ಕೊಟ್ಟರು. ಇವರೇ ಹೇಳಿದ್ರಲ್ಲ, ನಾನೇ ಇವ್ರಿಗೆ ಕೊಟ್ಟಿದ್ದೀನಿ ಅಂತ. ಇವರೇ ಮಾಡ್ಕೊಂಡಿರ್ತಕ್ಕಂಥ ಕಮಿಟ್ಮೆಂಟು. ನಾವೇನು ಇವ್ರ ಮೇಲೆ ಸುಮ್ಮನೆ ಅಲಿಗೇಷನ್ ಮಾಡ್ತಾ ಇರ್ತಕ್ಕಂಥ. ನಾವು ಗೋಮಾಳದಲ್ಲಿ ಯೇಸು ಪ್ರತಿಮೆ ಮಾಡೇ ಮಾಡ್ತೀವಿ. ಅದರ ಪ್ರತಿಫಲನ ಅವರೇ ಅನುಭವಿಸ್ಬೇಕಾಗ್ತದೆ. ಮಾಡೋರು ಅವರೇ ಅದ್ರ ಪ್ರತಿಫಲನ ಅನುಭವಿಸ್ಬೇಕಾಗ್ತದೆ. ಸರ್ಕಾರ ಇದ್ರ ಬಗ್ಗೆ ಯಾವ ರೀತಿ ನಿಲುವನ್ನು ಅಲ್ಲ, ಇವತ್ತು ನಾವು ಸರ್ಕಾರದ ಗಮನ ಸೆಳೀಲಿಕ್ಕೆ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ತಾ ಇದ್ವಿ. ಸರ್ಕಾರ ಅದ್ರ ಬಗ್ಗೆ ಕ್ರಮ ತಗೋಬೇಕು. ಕ್ರಮ ತಗೊಳ್ಳಿಲ್ಲ ಮುಂದಿನ ದಿನದ ಪರಿಣಾಮಕಾರಿಯಾಗಿ ಏನು ಹಿಂದೂ ಜಾಗರಣ ವೇದಿಕೆ ಮತ್ತು ಬಜರಂಗ ದಳ ಕ್ರಮ ಕೊಡ್ತಾರೆ, ಅದಕ್ಕೆ ನಮ್ಮ ಪೂರ್ಣ ಬೆಂಬಲ ಭಾರತೀಯ ಜನತಾ ಪಾರ್ಟಿ ಇರ್ತಿದೆ. ಸರ್, ಇವತ್ತಿನ ಹೋರಾಟ ಬಿಜೆಪಿ ಅವರು ಏನು ಹೋರಾಟ ಮಾಡ್ತಾ ಇದ್ರಿ, DK ಶಿವಕುಮಾರ್ ವಿರುದ್ಧನ ಇಲ್ಲಾಂದ್ರೆ ಯೇಸು ಪ್ರತಿಮೆ ಮಾಡಬಾರ್ದು ಅನ್ನೋದು? ಅಲ್ಲ, ಅಲ್ಲಿ ಯೇಸು ಪ್ರತಿಮೆ ಮಾಡಬಾರ್ದು. ಧರ್ಮಾಧಾರಿತವಾಗಿ ಯಾವುದೇ ಚಟುವಟಿಕೆಗಳು ನಡೀಬಾರ್ದು. ನೋಡಿದ್ರಿ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ಮಾತನಾಡಿದ್ದನ್ನ ನೋಡಿದ್ರೆ ಈಗಷ್ಟೇ ಅಶ್ವಥ್ ನಾರಾಯಣ್ ಅವರು ಮಾತನಾಡ್ತಾ DK ಶಿವಕುಮಾರ್ ಅವರಿಗೆ ಟಾಂಗ್ ಕೊಟ್ರು. ವ್ಯಾಟಿಕನ್ ಬ್ರದರ್ಸ್ ಅಂತ ಕೂಡ ಜರ್ದಿದ್ದಾರೆ. DK ಶಿವಕುಮಾರ್ ಅವರ ಬ್ರದರ್ಸ್ಗೆ ವ್ಯಾಟಿಕನ್ ಬ್ರದರ್ಸ್ ಅಂತ ಕೂಡ ಹೇಳಿರುವಂತದ್ದು ಅಶ್ವಥ್ ನಾರಾಯಣ್ ಅವರು. ಈಗ ಜಾಥಾ ಶುರುವಾಗ್ತಾ ಇದೆ. ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಕೂಡ ಈಗ ಆಲ್ರೆಡಿ ಬಂದಿರುವಂತದ್ದು. ಸಾವಿರಾರು ಸಂಖ್ಯೆಯಲ್ಲಿ ಈಗ ಆಲ್ರೆಡಿ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಆಗಮಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಜಮಾಯಿಸಿರುವಂತದ್ದು ನಿಮ್ಗೆ ತೋರಿಸ್ತಾ ಇದೀವಿ. ಆ ಒಂದು ನೇರ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. ಎಲ್ಲರೂ ಕೂಡ ಆ ಒಂದು ಕೇಸರಿ ಬಾವುಟವನ್ನ ಹಿಡ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಜಾಥಾ ಸಾಗ್ತಾ ಇರುವಂತದ್ದು. CP ಯೋಗೇಶ್ವರ್ ಅವರು ಮಾಜಿ ಸಚಿವರು ಅವ್ರ ಸಾಥನ್ನ ಕೊಟ್ಟಿದ್ದಾರೆ. ಇತಿಹಾಸ ತಜ್ಞರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಸರ್, ಅವಾಗ್ಲೇ ಮಾತನಾಡಿಸ್ತಾ ಇದ್ವಿ. ಅವಾಗ ಒಂದು ಪ್ರಶ್ನೆಯನ್ನ ಕೇಳಿದ್ವಿ. ಅಂದ್ರೆ ಕ್ರಿಶ್ಚಿಯನ್ಸರು ಎಷ್ಟು ವರ್ಷದಿಂದ ಇಲ್ಲಿ ಇರುವಂತದ್ದು ಅಂತ ಸಾಕಷ್ಟು ಗೊಂದಲಗಳಿದೆ ಈ ವಿಚಾರದಲ್ಲಿ. ಇಲ್ಲ, ಈ ಪ್ರದೇಶ ಇದೆಯಲ್ಲ, ಪರ್ಟಿಕ್ಯುಲರ್ಲಿ ಹಾರೋಬೆಲೆ ಅಂತ ಅಲ್ಲ, ಒಟ್ಟಾರೆ ಕನಕಪುರದ ಸುತ್ತಮುತ್ತಲ ಎಲ್ಲ ಪ್ರದೇಶ ಇದೆಯಲ್ಲ, 1750ರಿಂದ ಕ್ರಿಶ್ಚಿಯನ್ರು ಇಲ್ಲಿ ಇದ್ರು ಅನ್ನೋದಕ್ಕೆ ದಾಖಲೆಗಳು ಹೇಳುತ್ತೆ. ಮೈಸೂರಿನ ಕೃಷ್ಣರಾಜ ಒಡೆಯರ್ ಅವರ ಸೇನಾಧಿಪತಿಯಾಗಿದ್ದಂತ ದಳವಾಯಿ ದೇವರಾಜಯ್ಯ ಬ್ರಿಟಿಷರ ಜೊತೆ ಒಂದು ಒಪ್ಪಂದ ಮಾಡ್ಕೊಂಡು ಅವ್ರನ್ನ ಇಲ್ಲಿ ಬರೋದಕ್ಕೆ ಅವಕಾಶ ಕೊಟ್ಟರು ಅಂತ ಒಂದು ದಾಖಲೆ ಹೇಳುತ್ತೆ. ಅದಾದ ನಂತರ 1767 ಟಿಪ್ಪು ಸುಲ್ತಾನ್ಗೂ ಬ್ರಿಟಿಷರಿಗೂ ಯುದ್ಧ ಆದಾಗ ಬಹುಶಃ ಅಲ್ಲಿಂದ 1799ರವರೆಗೆ ಈ ಕ್ರಿಶ್ಚಿಯನ್ ಧರ್ಮ ಇಲ್ಲಿ ಸ್ವಲ್ಪ ಹಿನ್ನಡೆ ಅನುಭವಿಸುತ್ತೆ. ಮತ್ತೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಮತ್ತೆ ಇದು ಕಂಟಿನ್ಯೂ ಆಗುತ್ತೆ. ಹಳೆ ಇಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಏನಾಗಿತ್ತೋ ಅದನ್ನ ಮುಮ್ಮಡಿಯವರು, ನಂತರ ಬಂದಂತ ಮುಮ್ಮಡಿ ಕೃಷ್ಣರಾಜ ಒಡೆಯರು ರಿನ್ಯೂವಲ್ ಮಾಡ್ತಾರೆ. ಹೀಗಾಗಿ ಈ ಪ್ರದೇಶ ಸುಮಾರು 200 ವರ್ಷಗಳಿಂದನೂ 220 ವರ್ಷಗಳಿಂದನೂ ಕ್ರಿಶ್ಚಿಯನ್ರ ಪ್ರಭಾವಳಿಗೆ ಒಳಗಾಗಿದೆ ಅಂತ ಹೇಳ್ಬೋದು ದಾಖಲೆ ಪ್ರಕಾರ. ಅದಾದ ನಂತರ ಬ್ರಿಟಿಷರ ಸರ್ಕಾರದಲ್ಲಿ 1900ರಲ್ಲಿ ಇಲ್ಲಿನ ಗೋಮಾಳ ಪ್ರದೇಶವನ್ನ ಕೆಲವು ಕ್ರಿಶ್ಚಿಯನ್ ಚರ್ಚ್ ಕಟ್ಟೋದಕ್ಕೂ ಏನಕ್ಕೋ ಕೊಟ್ರು ಅಂತ ಹೇಳಿ ಒಂದು ದಾಖಲೆ ಹೇಳುತ್ತೆ. ಆದ್ರೆ ಇಲ್ಲಿ ದುರಂತ ಏನಂದ್ರೆ ಅಲ್ಲಿ ಮೂಲ ಕ್ರಿಶ್ಚಿಯನ್ಸ್ ಯಾರು ಇಲ್ಲ, ಎಲ್ರು ಕೂಡ ಕನ್ವರ್ಟೆಡ್ ಕ್ರಿಶ್ಚಿಯನ್ಸ್. ಮತ್ತೆ ಇನ್ನೊಂದು ದುರಂತ ಏನಂದ್ರೆ ಕ್ರಿಶ್ಚಿಯನ್ ಧರ್ಮದಲ್ಲಿ ಇಲ್ದೇ ಇರುವಂತ ಸಾಕಷ್ಟು ಆಚರಣೆಗಳನ್ನ ಈ ಕನ್ವರ್ಟೆಡ್ ಕ್ರಿಶ್ಚಿಯನ್ಸ್ಗಳು ಮಾಡ್ತಾ ಇದ್ದಾರೆ. ಹೀಗಾಗಿ ಈ ದ್ವಂದ್ವಗಳು, ಈ ಗಲಾಟೆಗಳು ಉದ್ಭವ ಆಗೋದಕ್ಕೆ ಇಲ್ಲಿ ಕಾರಣ ಆಗ್ತಾ ಇದೆ.
ಇಲ್ಲಿ ಸರ್ ಮತ್ತೊಂದು ಆರೋಪ ಕೇಳಿ ಬರ್ತಾ ಇರೋದು, ಮತಾಂತರ ಆಗ್ಲಿಕ್ಕೆ ಇಲ್ಲಿ ಈ ಏನ್ ಪ್ರಭಾವ ಬಳಸ್ಕೊಳ್ಳಾಗ್ತಾ ಇದೆ, 2 ಎಕರೆ ಕೊಡ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಈಸಿಯಾಗಿ ಅವರು ಅಟ್ರಾಕ್ಟ್ ಆಗ್ತಾ ಕನ್ವರ್ಟ್ ಆಗ್ತಾ ಇದ್ದಾರೆ ಎನ್ನುವ ಆರೋಪ ಕೂಡ ಇದೆ. ಇಲ್ಲ, ನಂಗೆ ತಿಳಿದು ಬಂದಿರೋ ಹಾಗೆ ಈ ಪ್ರದೇಶ ಮತ್ತು ಬೆಂಗಳೂರಿನ ಹೆಬ್ಬಾಳದಲ್ಲಿ ಒಂದು ಗುಡ್ಡ ಇದೆ. ಆ 2 ಪ್ರದೇಶದಲ್ಲಿ ಸ್ವಲ್ಪ ಮತಾಂತರಕ್ಕೆ ಪ್ರೋತ್ಸಾಹಗಳು ಸಿಗ್ತಾ ಇರೋದು ನಿಜ. ಅದನ್ನ ಎಲ್ಲರೂ ಕೂಡ ಒಪ್ಕೋಬೇಕಾಗುತ್ತೆ. ಬಹುಶಃ ಅದನ್ನ ಅವ್ರು ಮಾಡಬಾರ್ದಿತ್ತೇನೋ, ಆದ್ರೆ ಯಾವ್ಯಾವ ಕಾರಣಕ್ಕೆ ಮಾಡ್ತಿದ್ದಾರೆ ಮತ್ತೆ ಜನ ಯಾವ ಕಾರಣಕ್ಕೆ ಮತಾಂತರ ಹೊಂದ್ತಾರೆ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಚರ್ಚೆ ಮಾಡಕ್ಕಾಗಲ್ಲ. ಪ್ರೇರೇಪಣೆ ಅಂತೂ ಸಿಗ್ತಾ ಇರೋದು ನಿಜ ಈ 2 ಪ್ರದೇಶಗಳಲ್ಲಿ. ಯಾಕೆಂದ್ರೆ ವೈಯಕ್ತಿಕವಾಗಿ ನಾನು 2 ಜಾಗಗಳನ್ನ ನೋಡಿದ್ದೀನಿ. ಬೆಂಗಳೂರಿನ ಹೆಬ್ಬಾಳದಲ್ಲಿರುವಂತ ಒಂದು ಗುಡ್ಡ, ಮತ್ತೆ ಈ ಹಾರೋಬೆಲೆಯಲ್ಲಿರುವಂತ ಗುಡ್ಡ. ಈ 2 ಪ್ರದೇಶಗಳಲ್ಲಿ ಬಹಳ ವರ್ಷಗಳಿಂದ 1980ರಿಂದ ನಾನು ನೋಡ್ತಿರೋ ಹಾಗೆ ಸ್ವಲ್ಪ ಪ್ರೇರೇಪಣೆಯನ್ನ ಕೊಡ್ತಾರೆ. ಮತ್ತೆ ಅಲ್ಲಿ ಜನಗಳನ್ನ ಕರ್ಕೊಂಡೋಗಿ ನೀವ್ ಯಾಕೆ ಕ್ರಿಶ್ಚಿಯನ್ ಧರ್ಮಕ್ಕೆ ಬರಬಾರ್ದು, ನಿಮ್ಮಲ್ಲಿರುವಂತ ಧರ್ಮದಲ್ಲಿ ಬಹಳ ಶೋಷಣೆಗಳು ನಡೀತಿದೆ ಅಂತ ಏನೇನೋ ಹೇಳಿ ಮತಾಂತರವನ್ನ ಮಾಡ್ತಾ ಇರೋದು ನಿಜ. ಜೊತೆಗೆ ಆ ಮತಾಂತರ ಹೊಂದಿರ್ತಾರಲ್ಲ ಅವ್ರಿಗೆ ಈ ಹಿಂದೂ ಧರ್ಮದಲ್ಲಿ ಏನೇನು ಆಚರಣೆಗಳಿತ್ತೋ ಅದನ್ನೆಲ್ಲ ನೀವು ಮಾಡ್ಕೊಂಡು ಹೋಗಿ ಅಂತ ಕೆಲವ್ರು ಮಾಡ್ತಾರೆ. ನನಗೆ ಆಶ್ಚರ್ಯ ಆಯ್ತು. ನನ್ನ ಸ್ನೇಹಿತನೇ ಒಬ್ಬ ತಿರುಪತಿಗೆ ಹೋಗಿ ಮುಣಿನೂ ಕೊಟ್ಟು ಬರ್ತಾನೆ, ವೇಲಾಂಕಣಿಗೆ ಅರ್ಕೆನೂ ಹೊತ್ಕೊಂತಾನೆ. ನೀನ್ ಯಾವ ಧರ್ಮದವನು ಅಂದ್ರೆ ಕ್ರಿಶ್ಚಿಯನ್ ಧರ್ಮದವನು ಅಂತ ಹೇಳ್ತಾನೆ. ಹೆಸರು ಬಂದು ರವಿ ಅಂತ. ಹೀಗೆ ದ್ವಂದ್ವದಲ್ಲಿ ಮತಾಂತರ ಹೊಂದಿರುವಂತ ಜನಗಳಿದ್ದಾರೆ ಅಂತಾನು ಹೇಳ್ಬೋದು. ಮತ್ತೆ ಇದನ್ನ ಯಾತಿಕ್ ಮಾಡ್ತಾರೆ ಅಂತ ಕೇಳಕ್ ಹೋದ್ರೆ ಅದು ಸಾಮಾಜಿಕ ಕಾರಣಗಳು ಬೇರೆ ಬೇರೆ ಇರ್ತವೆ. ಸೊ ಹೀಗಾಗಿ ಒಟ್ಟಾರೆ ಹೇಳ್ಬೇಕು ಅಂದ್ರೆ ಈ ಹಾರೋಬೆಲೆ ಸುತ್ತಮುತ್ತಲು ಪ್ರದೇಶದಲ್ಲಿ 1750ರಿಂದ ಮೈಸೂರು ಮಹಾರಾಜರ ಕಾಲದಲ್ಲಿ, ಅದು ಆರ್ಕಾಟ್ನಿಂದ ಬಾರಾಮಹಲ್ ಅಂತ ಬೇರೆ ಕರೀತಾರೆ, ತಮಿಳುನಾಡಿನ ಪ್ರದೇಶ. ಆಗ ತಮಿಳುನಾಡು ಕರ್ನಾಟಕ ಅಂತ ಇರಲ್ಲ. ಆ ಪ್ರದೇಶದಿಂದ ಆರ್ಕಾಟ್ ನವಾಬನ ಜೊತೆ ಬ್ರಿಟಿಷ್ ಅವರು ಒಳ್ಳೆ ಸಂಪರ್ಕ ಇಟ್ಕೊಂಡಿರ್ತಾರೆ. ಅವರು ಇಲ್ಲಿ ದೇವರಾಜಯ್ಯನ ಜೊತೆ ಸಂಪರ್ಕ ಇಟ್ಕೊಂಡಾಗ ಒಂದಷ್ಟು ಜನ ಇಲ್ಲಿಗೆ ಬರ್ತಾರೆ ಅಂತ ದಾಖಲೆ ಹೇಳುತ್ತೆ. ಆದ್ರೆ ಅವರು ಮೂಲ ಕ್ರಿಶ್ಚಿಯನ್ಸು. ಇತ್ತೀಚಿನ ದಿನಗಳಲ್ಲಿ ನಾವಿಲ್ಲಿ ಏನ್ ನೋಡ್ತಾ ಇದೀವಿ, ಇವರೆಲ್ಲ ಕನ್ವರ್ಟೆಡ್ ಕ್ರಿಶ್ಚಿಯನ್ಸ್. ಅಂದ್ರೆ 2-3 ತಲೆಮಾರು ಆಗಿರುತ್ತೆ. ಒಂದು ತಲೆಮಾರು ಅಂದ್ರೆ ಒಂದು 25 ವರ್ಷ ಲೆಕ್ಕ ಇಟ್ಕೊಂಡ್ರೆ 2ನೇದೋ 3ನೇದೋ ತಲೆಮಾರಿನವರು ಇವ್ರು ಇರ್ತಾರೆ. ಅವರು ನಾವು ಮೂಲ ಕ್ರಿಶ್ಚಿಯನ್ಸ್ ಅಂತ ಹೇಳ್ಕೊಂತಾರೆ. ಆದ್ರೆ ಈ ಜನಗಳ ಯಾವ ಸಂಪ್ರದಾಯಗಳು ಕೂಡ ಮೂಲ ಕ್ರಿಶ್ಚಿಯನ್ ತರ ಇರಲ್ಲ. ಹೀಗಾಗಿ ಸಾಮಾನ್ಯ ಜನರಿಗೆ ಇದೊಂಥರ ದ್ವಂದ್ವ ತರ ಕಾಣುತ್ತೆ. ಜೊತೆಗೆ ಈ ಗೋಮಾಳದಲ್ಲಿ ಏನಿದೆ ಅಂದ್ರೆ ಮುನೇಶ್ವರನ್ನ ಮಾಡುವಂತ ಸಂಪ್ರದಾಯ ತಲತಲಾಂತರದಿಂದ ನಡ್ಕೊಂಡ್ ಬಂದಿದೆ. ಮುನೇಶ್ವರ ಅಂದ್ರೆ ಹುತ್ತಕ್ಕೆ ತನಿ ಎರಿಯೋದು. ಅಲ್ಲಿ ಹಾವುಗಳು ವಾಸ ಇರುತ್ತೆ. ಹಾವು ರೈತ ಸ್ನೇಹಿ ಪ್ರಾಣಿ ಅದು. ಹೀಗಾಗಿ ಅದನ್ನ ಹೆಚ್ಚು ಅದು ಇದ್ದಷ್ಟು ನಮ್ಗೆ ಒಳ್ಳೇದು ಅಂತ ಹೇಳಿ ರೈತರು ಹುತ್ತಕ್ಕೆ ತನಿ ಎರೆಯೋ ಮೂಲಕ ಅದನ್ನ ತಂಪಾಗಿಟ್ಟಿರ್ತಾರೆ. ಸೊ ಅಂತ ಒಂದು ಸಂಪ್ರದಾಯ. ಮತ್ತೆ ಅಲ್ಲಿ ಹೋಗಿ ನಾನ್ ವೆಜ್ ಎಲ್ಲ ಸ್ವೀಕಾರ ಮಾಡ್ತಾರೆ. ಅಲ್ಲಿ ಹೋಗಿ ಮುನೇಶ್ವರನ್ ಪೂಜೆ ಮಾಡಿ ಕುರಿ ಕಡದೋ ಕೋಳಿ ಕುಯ್ದೋ ಏನೋ ಒಂದ್ ಮಾಡಿ ಪ್ರಸಾದ ಅಂತೇಳಿ ಸೇವನೆ ಮಾಡ್ಕೊಂಡ್ ಬರ್ತಾರೆ. ಈಗಾಗ್ಲೇ ನಾನು ಹೇಳಿರೋ ಹಾಗೆ ದುರಂತ ಅಂದ್ರೆ ಇವರು ಆ ರೀತಿ ಯಾವ ದಾಖಲೆಗಳನ್ನು ಇಟ್ಕೊಂಡಿರಲ್ಲ. ಮತ್ತೆ ಪೂಜೆ ಮಾಡಿದ 2-3 ದಿನಕ್ಕೆ ಆ ಕುರುಹುಗಳು ಒಂದು ಇರಲ್ಲ. ಯಾಕೆಂದ್ರೆ ಅರ್ಶಿನ ಕುಂಕುಮ ಇದಿಷ್ಟು ಮಾತ್ರ ಹಾಕಿರ್ತಾರೆ ಹೂವ. ಒಂದು ಮಳೆ ಬಂದ್ಬಿಟ್ರೆ ಏನಾಗುತ್ತೆ, ಅದೆಲ್ಲ ಕೊಚ್ಕೊಂಡು ಹೋಗ್ಬಿಡುತ್ತೆ. ಹೀಗಾಗಿ ಇಲ್ಲಿ ಬಂದು ಹಿಂದೂಗಳು ಮುನೇಶ್ವರನ್ ಮಾಡಿದ್ರು ಪೂಜೆ ಮಾಡಿದ್ರು ಅನ್ನೋದಕ್ಕೆ ನಿಮ್ಗೆ ನೈಸರ್ಗಿಕವಾದ ಕುರುಹುಗಳು ಏನು ಸಿಗಲ್ಲ. ಆಮೇಲೆ ದೇವಸ್ಥಾನಗಳನ್ನ ಕಟ್ಟಲ್ಲ ಆ ರೀತಿ ಮುನೇಶ್ವರನ್ ಮಾಡುವಾಗ. ಈಗಿನ ದಿನಗಳಲ್ಲಿ, ಆಧುನಿಕ ದಿನಗಳಲ್ಲಿ ನಗರ ಪ್ರದೇಶಗಳಲ್ಲಿ ಮುನೇಶ್ವರನ್ ದೇವಸ್ಥಾನ ಅಂತ ಕಟ್ತಾರೆ. ಆದ್ರೆ ಇವತ್ತಿಗೂ ಹಳ್ಳಿಗಳ ಕಡೆ ಹೋದ್ರೆ ಮುನೇಶ್ವರನ್ ದೇವಸ್ಥಾನ ಅಂದ್ರೆ ಯಾವ್ದೋ ಒಂದ್ ದಿಬ್ಬ, ಒಂದ್ ಮರದ ಕೆಳಗಡೆ ಒಂದ್ ಗುಡ್ಡ ಅಥವಾ ಒಂದ್ 3 ಕಲ್ಲು ಹಾಕ್ಬಿಟ್ಟು ಸಮಾಧಿ ಸ್ಥಳ ತರ ಏನೋ ಒಂಥರ ಮಾಡ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಬಂದ್ಬಿಡ್ತಾರೆ. ಜೊತೆಗೆ ಅದು ವರ್ಷ ಪೂರ್ತಿ ನಡೆಯಲ್ಲ ಆ ರೀತಿಯ ಪೂಜೆ. ಕೃಷಿ ಪ್ರಾರಂಭ ಮಾಡುವಾಗ ಅಥವಾ ಷಷ್ಠಿ ಅಂತ ಹೇಳಿ ಏನು ಸುಬ್ರಹ್ಮಣ್ಯನ ಷಷ್ಠಿ ಅಂತ ಮಾಡ್ತೀವಿ ಆವಾಗ, ಮತ್ತೆ ಅವ್ರ ಮನೆಯಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದಾಗ ಅಥವಾ ಹಿರಿಯರು ಕನಸಿನಲ್ಲಿ ಕಾಣಿಸ್ಕೊಂಡಾಗ ಅಲ್ಲಿ ಹೋಗಿ ಆ ಫ್ಯಾಮಿಲಿಯವರು ಹೋಗಿ ಪೂಜೆ ಮಾಡಿ ಬರ್ತಾರೆ. ಇದು ಕಾಲಭೈರವೇಶ್ವರ ತಪಸ್ಸು ಮಾಡಿದಂತ ಜಾಗ ಅಂತ ಕೂಡ ಕೆಲವರು ಹೇಳ್ತಾ ಇದ್ರು. ಹೌದು. ಈಗ ಮುನೇಶ್ವರ, ಸುಬ್ರಹ್ಮಣ್ಯ, ಕಾಲಭೈರವೇಶ್ವರ ಇವೆಲ್ಲ ಒಂದೇ ಪ್ರಕಾರದ ದೈವ ಆಗಿರೋದ್ರಿಂದ ಮುನೇಶ್ವರ ಎಲ್ಲಿರ್ತಾನೆ ಅಲ್ಲಿ ಕಾಲಭೈರವ ಇರ್ತಾನೆ ಅಂತ ಕರೀತಾರೆ. ಮುನೇಶ್ವರ ಶಿವನ ಇನ್ನೊಂದು ಅವತಾರ. ಹಾಗೇನೆ ಹಾವು ಬಂದು ಸುಬ್ರಹ್ಮಣ್ಯನ ವಾಹನ, ಶಿವನ ಮಗನೇ ಸುಬ್ರಹ್ಮಣ್ಯ. ಈ ಎಲ್ಲಾ ಕ್ಲಿಷ್ಟಕರವಾದಂತ ಸಂಬಂಧಗಳು ಇಲ್ಲಿ ಇರೋದ್ರಿಂದ ನಮ್ಮ ಜನರು ಕೂಡ ಮುನೇಶ್ವರ ಅಂದ್ರೂ ಒಂದೇ, ಕಾಲಭೈರವ ಅಂದ್ರೂ ಒಂದೇ, ಶಿವ ಅಂದ್ರೂ ಒಂದೇ ಅನ್ನುವಂತ ಒಂದು ಭಾವನೆಯಲ್ಲಿ ಇದ್ದಾರೆ. ಸೊ ಹೀಗಾಗಿ ಆ ಪ್ರದೇಶಗಳಲ್ಲಿ ಅದು ಮುನೇಶ್ವರ ಬಂದು ತಪಸ್ ಮಾಡ್ತಿದ್ದ ಅಂತ ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಯಾಕೆಂದ್ರೆ ಪ್ರಕೃತಿ ಆರಾಧಕರು ಎಲ್ಲವನ್ನ ಮಾಡ್ತಾ ಇದ್ರು. ಆದ್ರೆ ಇವತ್ತಿನ ದಿನಗಳಲ್ಲಿ ದಾಖಲೆಗಳು ಏನ್ ಹೇಳುತ್ತೆ, ಯಾರಿಗ್ ಕೊಟ್ಟಿದ್ದಾರೆ ಏನು ಅಂತ ನೋಡಿದಾಗ
ಹಿಂದೂಗಳಲ್ಲಿ ಆ ದಾಖಲೆಗಳನ್ನ ಕ್ರೋಢೀಕರಿಸುವಂತ ಒಂದು ಅಭ್ಯಾಸ ಇಲ್ಲ. ಎಸ್, ಹೌದು ಹೌದು. ಈಗ ಸಾಕಷ್ಟು ಕಡೆ ಈ ರೀತಿಯ ದ್ವಂದ್ವಗಳು ಬರುತ್ತೆ. ಈಗ ಉದಾಹರಣೆಗೆ ಮುಸಲ್ಮಾನರಿಗೆ ಅಲ್ಲೆಲ್ಲ ಒಂದು 300 ಎಕರೆ ಜಮೀನ್ ಕೊಟ್ರೆ ಅವ್ರಲ್ಲೊಂದು ಈದ್ಗಾ ಕಟ್ಟಡ ಅಂತ ಒಂದು ಗೋಡೆ ತರ ಕಟ್ಕೊಂತಾರೆ. ಹೌದು ಹೌದು. ಅಂದ್ರೆ ಅವ್ರದ್ದು ಅಂತ ಅಲ್ಲಿ ಎಸ್ಟಾಬ್ಲಿಷ್ ಆಯ್ತು. ಕ್ರಿಶ್ಚಿಯನ್ಸ್ ಏನಾದ್ರು ಸರ್ಕಾರ ಜಮೀನ್ ಕೊಟ್ರೆ ಅವ್ರಿಗೆ ಏನ್ ಮಾಡ್ಲಿಲ್ಲ ಅಂದ್ರೆ ಕಾಂಪೌಂಡ್ ಹಾಕ್ಬಿಡ್ತಾರೆ ಭದ್ರವಾಗಿ. ಹೌದು ಹೌದು. ಮತ್ತೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಹೋಗಿ ರೆಕಾರ್ಡ್ ಅನ್ನ ಕ್ಲೀನ್ ಆಗಿ ತಗೊಂಡ್ಬಿಡ್ತಾರೆ. ಇಲ್ಲ ಹಂಗೆ ಒಂದ್ ಚಿಕ್ಕದು ಯಾವ್ದಾದ್ರು ಒಂದು ಕಟ್ಟಡ ಕಟ್ಬಿಟ್ಟು ಕ್ರಾಸ್ ಮಾರ್ಕ್ ಹಾಕ್ಬಿಡ್ತಾರೆ. ಆಗ ಹಾಕ್ಬಿಡ್ತಾರೆ, ಅದು ಅವ್ರ ಸಂಪ್ರದಾಯ. ಆದ್ರೆ ಹಿಂದೂ ಇವ್ರು ಏನ್ ಮಾಡ್ತಾರೆ, ನಗರಗಳಲ್ಲಿ ಭವ್ಯವಾದಂತ ದೇವಸ್ಥಾನ ಕಟ್ತಾರೆ. ಈ ತರ ಪ್ರದೇಶಗಳಲ್ಲಿ ಏನೂ ಮಾಡಕ್ ಹೋಗಲ್ಲ. ಆಮೇಲೆ ಇದು ಯಾರಿಗೆ ಸೇರಿದೆ ಅಂತ ಹೇಳಕ್ ಹೋದ್ರೆ 10-15 ಜನ ನಂದು ಅಂತ ಬರ್ತಾರೆ ಉಪಪಂಗಡದವರು. ಹೀಗಾಗಿ ಹಿಂದೂ ಸಂಪ್ರದಾಯಗಳು ಎಲ್ಲೆಲ್ಲಿ ನಡೀತಿದ್ಯೋ ಅದು ಹಿಂದೂಗಳದು ಅಂತ ಹೇಳೋದಕ್ಕೆ ದಾಖಲೆಗಳು ಸಿಗಲ್ಲ. ಅದನ್ನ ಇವ್ರುಗಳು ಸರಿಪಡಿಸ್ಕೋಬೇಕಾಗುತ್ತೆ. ಮತ್ತೆ ಸರ್ಕಾರ ಇವನ್ ಅಲ್ಲಿ ನಾನೊಬ್ಬ ನಾಗರಿಕನಾಗಿ ನಾನು ಹೇಳೋದಾದ್ರೆ ಜಾಗಗಳನ್ನ ಕೊಡ್ಬೇಕಾದ್ರೂ ಕೂಡ ಸರ್ಕಾರ ಜನಸಂಖ್ಯೆಗೆ ಅನುಗುಣವಾಗಿ ಕೊಡ್ಬೇಕು. ಈಗ ಯಾವ್ದೋ ಒಂದು ಗೋಮಾಳ ಇರುತ್ತೆ, ಇವರು ಅಲ್ಪಸಂಖ್ಯಾತರು ಇವ್ರಿಗೆ ಕೊಡ್ತೀನಿ, ಬಹುಸಂಖ್ಯಾತರು ಅವ್ರಿಗೆ ಕೊಡ್ತೀನಿ ಅಂದ್ರೆ ಈ ಅಲ್ಪಸಂಖ್ಯಾತರು ಬಹುಸಂಖ್ಯಾತರ ಜೊತೆ ಇಲ್ದಿರುವಂತ ಇನ್ನೂ ಕೆಲವು ಸಂಖ್ಯಾತರು ಇರ್ತಾರೆ. ಅವ್ರಗಳಿಗೆ ಏನಾಗ್ಬೇಕು, ಆಮೇಲೆ